ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಳು ಬೆಳಗುಂದಿ ಅವರ ಅಭಿಮಾನ ಒಂದಷ್ಟು ಹಾಡುಗಾರನ್ನ ಇನ್ಸ್ಪೈರ್ ಮಾಡಿ ಸೃಷ್ಟಿ ಮಾಡ್ತಾ ಇದೆ. ಈ ಗಾಯಕನಿಗೆ ಡೆಡಿಕೇಟ್ ಮಾಡೋದಕ್ಕೆ ಸ್ಥಳೀಯ ಪ್ರತಿಭೆಗಳು ಇವತ್ತು ಬಂದು ಬಾಳುಗಾಗಿ ಹಾಡ್ತಾ ಇದ್ದಾರೆ. ದಯವಿಟ್ಟು ಆ ಗಾಯಕರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಈ ಎಲ್ಲ ಕಲಾವಿದರಿಗೆ ಎತ್ತನಿದ್ದ ಚಪ್ಪಾಳೆ ಹೊಡೆಯಿರೋ ಉತ್ತರ ಕರ್ನಾಟಕ. ಬಾಳು ಏನ್ ಬಾಳು, ಒಬ್ಬೊಬ್ರು ಬರ್ತಿದ್ದಂಗೆ ಚಿರ್ರಂತ ಚೀರ್ತಾರೆ. ಅಷ್ಟು ಅಭಿಮಾನಿಗಳದಾರ ಇವರೆಲ್ರಿಗೂ. ಅವರ ಪರಿಚಯ ನೀನೇ ಮಾಡ್ಕೊಡು ಪ್ಲೀಸ್. ಯಾಕಂದ್ರೆ ಇದು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಇರುವಂತಹ ಕನ್ನಡಿಗರು ನೋಡುವಂತಹ ಕಾರ್ಯಕ್ರಮ ವಿಶ್ವದಾದ್ಯಂತ ನೋಡ್ತಾರೆ. ಅವರೆಲ್ಲರಿಗೂ ಈ ಕಲಾವಿದರ ಪರಿಚಯ ಆಗ್ಬೇಕು. ಇವರು ಬೊಂಬಾಟ್ ಬಸಣ್ಣ ಅಂತ ಹೇಳ್ರಿ. ಬೊಂಬಾಟಾಗಿತ್ತು ಬಸಣ್ಣ. ನಮ್ಮ ಅಣ್ಣ ಯಾವತ್ತು ಅವ್ರಿಗೆ ನಮಗೆ ಪರಿಚಯ ಆಗ್ಯದ ಇಲ್ಲ ಅಂದ್ರೆ ಒಂದು 10 ವರ್ಷದ ದೋಸ್ತಿ ಇರ್ಬೇಕು ನಮ್ದು ಇವ್ರದ್ದು. ಅವತ್ತಿಂದ ಅಣ್ಣ ತಮ್ಮರಂಗ ಬಂದಿವಿ, ಇವತ್ತಿನವರೆಗೂ ಅಣ್ಣ ತಮ್ಮರಂಗ ಹೊಂಟಿವಿ. ಇವತ್ತು ಅವ್ರ ಈ ವೇದಿಕೆ ಮ್ಯಾಗ ಬಂದಿದ್ದ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಇವರು ಮುತ್ತು ಎಸ್ ಹಳ್ಳಾಳ್ ಅಂತೇಳಿ, ಇವರು ಹಾಡು ಭಾಳ ಅಂದ್ರೆ ಭಾಳ ಫೇಮಸ್. ವಾಟಿಕ ಶಾಂಪು ಇವೆಲ್ಲ ಹಾಡುಗಳನ್ನು ಎಷ್ಟೋ ಕಾರ್ಯಕ್ರಮದಲ್ಲಿ ಕೂಡ ಹಾಕಿ ಇದು ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂಥ ಕಲಾವಿದರು. ಇವರಿಗೆ ನಾವು ಪ್ರೀತಿಯಿಂದ ಮಾವ ಅಂತ ಕರಿತೀವಿ. ಅಷ್ಟೇ ಕ್ಲೋಸು. ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲರೂ ಕೂಡ ಮಾಡ್ತಿರ್ತೇವೆ ಈ ಕಡೆ. ಇವರು ನಮ್ಮ ಜಾನಪದದ ಹುಲಿ ಪರಸು ಕೋಲೂರ್ ಅಂತ. ನಾವು ಜನಪದ ಲೋಕಕ್ಕೆ ಬರೋಕ್ಕಿಂತ ಮುಂಚೆಯಿಂದ ಇವತ್ತಿನವರೆಗೂ ಇದೇ ಥರ ಕ್ರೇಜ್ ಉಳಿಸ್ಕೋತ ಬಂದಾರ. ಇನ್ನೂ 10 ವರ್ಷ ಆದರೂ ಹಿಂಗೆ ಇರ್ತಾರ. ನಿಜವಾಗ್ಲೂ ನಮ್ಮ ಜಾನಪದ ಪೀಳಿಗೆ ಒಳಗೆ ಹಿರಿಯ ಕಲಾವಿದರು ತುಂಬಾ ಅಂದ್ರೆ ತುಂಬಾ. ಅಷ್ಟು ನಾವು ದೊಡ್ಡವರು ಅನ್ನೋದು ಒಂದು ದೀಟು ಏನೂ ಇಲ್ಲ. ಇವತ್ತು ನೋಡ್ರಿ ಎಷ್ಟು ಸಿಂಪಲ್ ಆಗಿ ಬಂದು ನಿಂತಾರೆ. ಇದ್ರ ಮ್ಯಾಗ ಅರ್ಥ ಆಗತ್ತೆ, ಎಲ್ಲರಿಗೂ ಗೊತ್ತಿರುತ್ತಿಲ್ಲಿ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನಾಕ. ಇನ್ನು ಇವರು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದವರು. ಇತ್ತೀಚೆಗೆ ಒಂದು ಯಾವ್ದು ಬೇಕಾದ ಹಾಡು ಇರ್ಲಿಕ್ಕ, ಅದು ಒಂದು ಅಳು ಹಾಡು ಸಕಟ್ ಅವನು ಅದು ಬೇದ್ ಹೇಳುವ ಥರ ಹಾಡ್ತಾನ. ನಿಜವಾಗ್ಲು ತುಂಬ ಒಳ್ಳೆ ಕಲಾವಿದರು. ಇವತ್ತು ಇವ್ರು ಎಲ್ಲರನ್ನೂ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ನನಗೆ ಭಾಳ ಬೇಜಾರಾಗೈತೆ ಮಾಮ. ಯಾಕಪ್ಪ ಅಕ್ಕ, ಆ್ಯಕ್ಚುಲಿ ಭಾಳ ಆಸೆ ಇಟ್ಕೊಂಡಿದ್ದೆ ನಾ. ಏನಂತ? ಬಾಳುಗ ಹೆಣ್ಣು ಹುಟ್ಟುತ್ತಂತ. ಭಗವಂತ ನನಗೆ ಮೋಸ ಮಾಡಿದ. ಇರ್ಲಿ ಮಾಮ, ಇಲ್ಲ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು. ಇವ ನಮ್ಮ ಮಾವಕ್ಕ ನನಗೆ ಹೆಣ್ಣು ಹುಟ್ಟ್ರೆ ಇವನು ಮಗ್ಗ ಕೊಡ್ತಂತೇಳಿ ಮಾತು ಕೊಟ್ಟಿದ್ದೆ. ಇವಾಗ ಅದಕ್ಕೆ ಇದು ಮಾಡ್ತಾನೆ. ನಿಜವಾಗ್ಲೂ 4 ಮಂದಿ ಒಳ್ಳೆ ಸಾಹಿತ್ಯಗಾರರು, ಒಳ್ಳೆ ಹಾಡುಗಾರರಕ್ಕ. ಇವತ್ತು ನನ್ನ ಏನು ನೋಡಕತ್ತೈತಿ ಇಡೀ ಕರ್ನಾಟಕ ಜನತೆ, ಬಾಳುನು ಕಾಪಿ ಮಾಡಿ ಇವ್ರೆಲ್ಲರನ್ನು ಇಟ್ಟಂಗೆ ಐತಿ. ನಿಜವಾಗ್ಲೂ ಇವ್ರನ್ನೆಲ್ಲ ನೋಡಿ ನಾ ಕಲ್ತದಕ್ಕ ಅಷ್ಟೇ, ಮತ್ತೇನಿಲ್ಲ. ನಮ್ಮ ಜಿ ಟೀಮಿಗೆ ಧನ್ಯವಾದಗಳು ಹೇಳಬೇಕು. ಆಮೇಲೆ ಬೊಂಬಾಟ್ ಸರ್ ಏನೋ ಗಿಫ್ಟ್ ತಗೊಂಬಂದಾರ ಅವ್ರಿಗೋಸ್ಕರ. ಏನ್ ಸರ್ ಅದು? ಎಲ್ಲ ಕಲಾವಿದರು ಸೇರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜ್ಜಿ ತಂದಿವಕ್ಕ. ಓ, ಓಪನ್ ಮಾಡಿ. ಇಟ್ಟಿರುವಂತ ಜವಾರಿ ಗಾಯಕರು ಇವರೆಲ್ಲರಿಗೂ ಬರ್ಲಿ ಅಂತ ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಬಾಳು, ಥ್ಯಾಂಕ್ ಯು. ಸಿಂಧನೂರು ಈಗ ಬರ್ತಾ ಇರೋದು ಈ ನೆಲದ ಪ್ರತಿಭೆ. ಇದೇ ನೆಲದಲ್ಲಿ ಅರಳಿರುವಂತ ಹೂವು. ಯಾರು ಆ ಹೂವು ಮಾರ್ತಾ ಇದ್ದಂತಹ ಹುಡುಗ ತನ್ನ ಬದುಕನ್ನ ಸರಿಗಮಪ ಮೂಲಕನೇ ಕಟ್ಟಿಕೊಂಡವನು. ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕಾರಟಗಿಯ ದ್ಯಾಮೇಶ. ದ್ಯಾಮೇಶನ್ಗೆ ಬರ್ಲಿ ಚಪ್ಪಾಳೆ. ಒಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ಪ್ರೀತಿ ಮಾಡಿದಾರ ಇಲ್ಲಿ?
ಎಷ್ಟು ಜನ ಪ್ರೀತಿಲಿ ಮೋಸ ಹೋಗಿದ್ದೀರಾ? ಮೋಸ ಹೋದಂತ ನಮ್ಮೆಲ್ಲ ಪ್ರೇಮಿಗಳಿಗಾಗಿ ಅಂತಾನೆ ಬರ್ದಿರೋಂತ ಒಂದು ಆಂಥಮ್ ಸಾಂಗು. ದ್ಯಾಮೇಶ, ಇವತ್ತು ನಿನ್ನ ಹಾಡು ಒಡೆದಿರುವಂತ ಹೃದಯಗಳಿಗೆ ಒಂದು ಬ್ಯಾಂಡೇಜ್ ಆಗೋಯ್ತಲ್ಲೋ. ಸಿಂಧನೂರಲ್ಲಿ ಇಷ್ಟು ಪ್ರೀತಿ ಅಭಿಮಾನ ನಿನ್ನ ಹಾಡಿಗೆ, ಅವರೂ ಧ್ವನಿ ಆಗ್ತಾ ಇದ್ದಾರೆ. ನಿನ್ನೂರು ನಿನ್ನ ಜನ ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ತುಂಬಾನೇ ಖುಷಿ ಆಗ್ತಿದೆ ಅಕ್ಕ. ನಮ್ಮ ಊರಲ್ಲಿ ನಾನು ಇಷ್ಟು ಜಾಲಿಯಾಗಿ ಆಡ್ತಿರೋದು ಇದೇ ಫಸ್ಟ್ ಅಕ್ಕ. ಸಖತ್ತಾಗಿ ಎಂಜಾಯ್ ಮಾಡೋದಕ್ಕ ತುಂಬಾನೇ ಖುಷಿ ಆಯಿತು. ನನಗೆ ಸಿಂಧನೂರು ಜನ ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿಂದ ಕಾರಟಗಿ ಕೇವಲ 20 ಕಿಲೋಮೀಟರ್, ಆದ್ರೆ ಆ ದೂರ 20 ಕಿಲೋಮೀಟರ್ ಅಲ್ಲ, ಹೃದಯದಷ್ಟು ಹತ್ತಿರ ಇದೆ. ಅದಕ್ಕೆ ಕಾರಣ ಒಂದು ಪ್ರತಿಭೆ, ಅವನ ಪರಿಶ್ರಮ. ಆ ಪ್ರತಿಭೆ ಪರಿಶ್ರಮವನ್ನ ಮೆಚ್ಚಿ ನೀವೆಲ್ಲ ಇಲ್ಲಿ ಸೇರಿದಿರ ಅವನಿಗೋಸ್ಕರ. ದ್ಯಾಮೇಶ, ನಿಮ್ಮ ಊರನ್ನ ನೀನು ಎಷ್ಟು ಮಿಸ್ ಮಾಡ್ಕೋತಾ ಇದೆ? ಯಾಕಂದ್ರೆ ನಿನ್ನ ಊರು ಬಿಟ್ಟು ಬೆಂಗಳೂರು ಸೇರಿ ಆಲ್ಮೋಸ್ಟ್ 3 ರಿಂದ 4 ತಿಂಗಳಾಗಿದೆ. ಹೇಗೆ ಅನಿಸ್ತಾ ಇದೆ ದ್ಯಾಮೇಶ? ಏನು ಹೇಳ್ಬೇಕಕ್ಕ, ಮಾತೇ ಬರ್ತಾ ಇಲ್ಲಕ್ಕ. ನಾನು ಹೂವು ಮಾರಿದಂಥ ಊರಾಗಿರ್ಬೋದಕ್ಕ, ನಮ್ಮಲ್ಲಿ ಅಡ್ಡಾಡಿದಂಥ ಜಾಗ, ನಾನು ಕಷ್ಟಪಟ್ಟು ದುಡ್ದಂಥ ಜಾಗ. ನಾನು ಈಗ ಕೆಲವೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ದಂಥ ಮಾತು ಎಲ್ಲ ನೆನಪಾಗುತ್ತಕ್ಕ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಕ್ಕ. ಆ ಬೇಜಾರು ನೆನಪುಗಳನ್ನ ದಾಟಿ ಇವತ್ತು ಲಕ್ಷಾಂತರ ಜನರ ಅಭಿಮಾನವನ್ನ ಗಳಿಸಿದ್ಯಲ್ಲ, ಆ ನೋವನ್ನ ಮರೆಸೋದ ಅಭಿಮಾನವನ್ನ ಗಳಿಸಿದ್ಯಾ. ಆ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ದೇವ್ರಕ್ಕ, ಅಪ್ಪು ಸರ್ ಹೇಳ್ಬಿಟ್ಟಿದ್ರಲ್ಲ, ಅಭಿಮಾನಿಗಳೇ ನಮ್ಮನೆ ದೇವರು. ಜೈ ಅಪ್ಪು ಬಾಸು. ನಿಜಕ್ಕೂ ಅವನ ಸಾಧನೆ ಅವನನ್ನ ಇಷ್ಟು ಎತ್ತರಕ್ಕೆ ಕರ್ಕೊಂಬಂದಿದೆ. ಅವನು ಈ ಊರಿಗೆ ಮಾತ್ರ ಹೆಮ್ಮೆ ಅಲ್ಲ, ಈ ನಾಡಿಗೆ ಹೆಮ್ಮೆ. ತನ್ನ ನೆಲದಲ್ಲಿ ಇವತ್ತು ಒಬ್ಬ ಸೆಲೆಬ್ರಿಟಿಯಾಗಿ ನಿಂತಿದ್ದಾನೆ ಅಂದ್ರೆ ನಿಜವಾಗ್ಲೂ ಅದು ತಮಾಷೆಯ ಮಾತೇ ಅಲ್ಲ. ದ್ಯಾಮೇಶನ ಹುಟ್ಟೂರಿನ ಕಾರಟಗಿ ಅಭಿಮಾನಿಗಳು ಅವನನ್ನ ಗೌರವಿಸೋದಕ್ಕೆ ಒಂದಷ್ಟು ಜನ ಬಂದಿದ್ದಾರೆ. ಆ ಸಂದರ್ಭವನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈ ಕ್ಷಣ ನೋಡಿದಾಗ ಉತ್ಪ್ರೇಕ್ಷೆಯ ಮಾತಲ್ಲ ಸಿಂಧನೂರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.